ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಶರಣು ಸಿದ್ಧಿ ವಿನಾಯಕ. ಸುಸೂತ್ರವಾಗಿ ನೆರವೇರಿಸಲು ಹಾರೈಸಿದ ಕುಮಾರವರಿಗೆ ವಂದನೆಗಳು. ಇದು ಬರೀ ಹಬ್ಬವಲ್ಲ. 75 ಮಾರ್ಚ್ 8ರಂದು ಮಹಿಳಾ ದಿನವನ್ನು ಆಚರಿಸಲು ಪ್ರಾರಂಭಿಸಿದರು. ಮಹಿಳೆಯ ಸಾಧನೆ, ತ್ಯಾಗ ಮತ್ತು ಶ್ರಮಗಳಿಂದ ಆಕೆ ಎಲ್ಲರಿಗೂ ಮಾದರಿಯಾಗಿದ್ದಾಳೆ. ಎಲ್ಲ ಮಹಿಳೆಯರಿಗೂ ಗೌರವಪೂರ್ವಕವಾಗಿ ಸೂಚಿಸಲಾಗಿರುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಈ ಸುಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ ಶ್ರೀಮತಿ ಶ್ವೇತಾರವರು. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ನಗರಸಭೆಯ ಪೌರಾಯುಕ್ತರಾದಂತಹ ಬಸವರಾಜ್ ಸರ್ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಅರಸೀಕೆರೆ ನಗರ ಟೌನ್ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಲತಾ ಮೇಡಮ್ ಅವರಿಗೂ ಸ್ವಸ್ವಾಗತವನ್ನು ಕೋರುತ್ತೇನೆ. ನಗರಸಭೆಯ ಕಚೇರಿಯ ವ್ಯವಸ್ಥಾಪಕರಾದಂತಹ ಶ್ರೀಮತಿ ಕಲಾವತಿ ಮೇಡಮ್ ಅವರಿಗೂ ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ನಗರಸಭೆ ಕಚೇರಿಯ ಎನ್ವಿರಾನ್ಮೆಂಟ್ ಆಫೀಸರ್ ರವಿಕುಮಾರ್ ಸರ್ ಅವ್ರಿಗೂ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ನಮ್ಮೆಲ್ಲರ ಪರವಾಗಿ ವೇದಿಕೆ ಮೇಲಿರುವಂತಹ ನಗರಸಭಾ ಸದಸ್ಯರಾದಂತಹ ಪ್ರೇಮಕ್ಕ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭಕ್ಕೆ ಆಗಮಿಸಿರುವ ಪೌರ ಕಾರ್ಮಿಕ ಮಕ್ಕಳು ಈ ಕಡೆ ಬಂದು ನೋಡಿ, ಈ ಕಡೆ ಸಭೆಯಲ್ಲಿ ಮಹಿಳಾ ದಿನನ ಆಯೋಜನೆ ಮಾಡಿರ್ತಕ್ಕಂಥದ್ದಕ್ಕೆ ಮತ್ತೆ ಈ ಒಂದು ಮಹಿಳಾ ದಿನಕ್ಕೆ ನನ್ನನ್ನ ಗೆಸ್ಟ್ ಆಗಿ ಇನ್ವೈಟ್ ಮಾಡಿರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು ಎಲ್ರಿಗೂ. ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತಕ್ಕಂಥದ್ದು ಬರೀ ಮಾರ್ಚ್ 8ಗೆ ಮಾತ್ರ ಅಲ್ಲ, ನಾವು ಪ್ರತಿ ದಿನ ಸೆಲೆಬ್ರೇಟ್ ಮಾಡಬೇಕು. ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ? ನಾವು ಎಂಪವರ್ ಆಗೋದಕ್ಕೆ, ಅಂದರೆ ನಾವು ಸಮಾಜದಲ್ಲಿ ಎಲ್ಲ ರಂಗಗಳಲ್ಲೂ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ನಮ್ಮನ್ನ ನಾವು ತೊಡಗಿಸ್ಕೊಂಡು ನಾವು ಯಾರಿಗಿಂತ ಏನು ಕಡಿಮೆ ಇಲ್ಲ, ಹುಡುಗರಿಗೆ ಈಕ್ವಲ್ ಆಗಿ ನಾವು ಕೂಡ ಎಲ್ಲ ರಂಗದಲ್ಲೂ ಕೂಡ ಪ್ರತಿಯೊಂದು ಕಾರ್ಯನ ಸಮರ್ಥವಾಗಿ ನಿರ್ವಹಣೆ ಮಾಡ್ತೀವಿ. ಮನೆಯಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲಿ, ಅದು ಶಿಕ್ಷಣ ಆಗಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ರಕ್ಷಣೆ ಆಗಿರ್ಬೋದು. ಶಿಕ್ಷಣ ಇದ್ರೆ ರಕ್ಷಣೆ ಮಾಡ್ಬೋದು ಅಂತಕ್ಕಂಥದ್ದು ಮಾತೇ ಇದೆ ಅಲ್ವಾ? ಶಿಕ್ಷಣ ಇದ್ರೆ ನಾವು ಸಶಕ್ತರಾಗ್ತೀವಿ, ಆ ಮೂಲಕ ಸಮಾಜವನ್ನ, ಅದು ರಕ್ಷಣೆ ಅಂತಕ್ಕಂಥದ್ದು ಬರೀ ಸಮಾಜದಲ್ಲಿ ಪೊಲೀಸ್ ಆಗಿ ಮಾಡ್ತಕ್ಕಂಥದ್ದಲ್ಲ, ಮನೆಯಲ್ಲಿ ಇರ್ತಕ್ಕಂತಹ ಮಕ್ಕಳನ್ನ, ಹಿರಿಯ ನಾಗರಿಕರನ್ನ ಅಥವಾ ನಮ್ಮ ಗಂಡಂದರಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಎಲ್ಲರೂ ಕೂಡ ನಾವು ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಒಂದ್ ರೀತಿ ರಕ್ಷಣೆನೆ. ಬರೀ ಸಮಾಜದಲ್ಲಿ ನಾವು ಕಾನೂನು ಸುವ್ಯವಸ್ಥೆ ಕಾಪಾಡ್ತೀವಿ, ಅದು ಮಾತ್ರ ರಕ್ಷಣೆ ಅನ್ಸ್ಕೊಳ್ಳಲ್ಲ. ಮಹಿಳೆ ಅವಳ ಒಂದು ಪ್ರತಿದಿನದ ದಿನನಿತ್ಯ ಕಾರ್ಯ ಏನಿದೆ ಅದು ಸ್ಟಾರ್ಟ್ ಆಗ್ತಕ್ಕಂಥದ್ದು ರಕ್ಷಣೆಯಿಂದಾನೆ. ನಾವು ಮಕ್ಕಳಿಗೆ ಒಳ್ಳೆ ರೀತಿ ಫುಡ್ನ ತಯಾರು ಮಾಡಿ ಕೊಡ್ತೀವಿ ಅಂತಂದ್ರೆ ಅದು ರಕ್ಷಣೆನೆ, ಅವ್ರ ಆರೋಗ್ಯ ದೃಷ್ಟಿಯಿಂದ ರಕ್ಷಣೆ ಮಾಡ್ತೀವಲ್ವಾ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ತುಂಬಾ ಜನ ಹೆಣ್ಮಕ್ಳು ಕೂತಿದ್ದಾರೆ, ಗಂಡು ಮಕ್ಳು ಕೂಡ ಕೂತಿದ್ದಾರೆ, ಪುರುಷರು. ಯಾಕೆ ಅವರ ಸಂಖ್ಯೆ ಕಡಿಮೆ ಇದೆ? ಹೆಚ್ಚು ಕಡಿಮೆ ನಿಮ್ಗೆ ಈಕ್ವಲ್ ಆಗಿದೆ. ಯಾಕೆ ಇಷ್ಟೇ ಮಹಿಳೆಯರು ಇರ್ತಕ್ಕಂಥದ್ದ? ನೀವು ನಾನು ಫಸ್ಟ್ ಕೇಳಿದಾಗ ಇಲ್ಲಿ ಅರಸೀಕೆರೆ ನಗರಸಭೆಯಲ್ಲಿ ಎಷ್ಟು ಜನ ಕಾರ್ಪೊರೇಟರ್ಸ್ ಇದ್ದಾರೆ ಅಂತಂದ್ರೆ 15 ಜನ ಅಂತ ಅಂದ್ರು. ಮಹಿಳೆ ಕೂಡ ಎಂಪವರ್ ಆಗೋದಿಕ್ಕೆ, ಅವಳು ಸಶಕ್ತರಾಗೋದಿಕ್ಕೆ ಆಗೋದಿಲ್ಲ. ನಮ್ಮ ಜೊತೆಗೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಹೆಣ್ಣು ಮಕ್ಕಳನ್ನ ನಾವು ಮಹಿಳೆಯರಾಗಿರ್ತಕ್ಕಂಥವ್ರು ಜೊತೆಯಲ್ಲಿ ಅವ್ರೂ ಕೂಡ ಎಂಪವರ್ ಮಾಡೋದ್ರ ಜೊತೆಗೆ ಪುರುಷರು ಕೂಡ ಅಕ್ಕಪಕ್ಕ ಮನೆಗಳಲ್ಲಿ ಯಾವ ಹೆಣ್ಮಕ್ಳಿದಾವೆ, ಎಜುಕೇಶನ್ ಈಗ ಆಲ್ಮೋಸ್ಟ್ ಫ್ರೀ ಎಜುಕೇಶನ್ ಇದೆ, ಅವರಿಗೆ ಹೇಳೋದ್ರಿಂದ ಅಥವಾ ನೀವು ಹೊರಗಡೆ ಹೋಗಿ ಸಮಾಜದ ಮುಖ್ಯವಾಹಿನಿಗೆ ಬನ್ನಿ, ಎಜುಕೇಶನ್ ತಗೊಳ್ಳಿ ಅಂತ ನಾವು ಗೈಡ್ ಮಾಡೋದ್ರಿಂದ ಪ್ರತಿಯೊಂದು ಕುಟುಂಬದಿಂದ, ನಮ್ಮ ಕುಟುಂಬ ಮಾತ್ರ ಅಲ್ಲ, ಪ್ರತಿಯೊಂದು ಕುಟುಂಬದ ಎಲ್ಲ ಹೆಣ್ಮಕ್ಳು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರ್ತಾರೆ. ಆವಾಗ ಬಂದಾಗ ನಿಜವಾಗ್ಲೂ ಇವಾಗ ನಾವೇನ್ ಆಚರಣೆ ಮಾಡ್ತಿದೀವಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತಕ್ಕಂಥ
ಅಂತಕ್ಕಂಥದ್ದನ್ನ, ಅದಕ್ಕೆ ನಿಜವಾಗ್ಲೂ ಅರ್ಥ ಬರ್ತಕ್ಕಂಥದ್ದು ಆಗ. ಶುಭಾಶಯಗಳನ್ನು ಕೊಡ್ತಾ ಮಾರ್ಚ್ 8 ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಈ ಹಿಂದೆ ಭಾರತ ಸರ್ಕಾರ ಘೋಷಣೆ ಮಾಡಿದೆ. ಆ ರೀತಿಯಲ್ಲಿ ಪ್ರತಿ ವರ್ಷವೂ ಸಹ ಮಹಿಳಾ ದಿನಾಚರಣೆನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ವಿಶೇಷವಾಗಿ ನಗರಸಭೆಗಳಲ್ಲಿ ಮಹಿಳಾ ದಿನಾಚರಣೆ ಮಾಡುವಂಥದ್ದು ಕಡಿಮೆ ನಾನು ನೋಡ್ತಾ ಇದ್ದೀನಿ. ಪಾಪ ಕೆಲವು 4-5 ದಿನಗಳಿಂದ ನಮ್ಮ ಸದಸ್ಯರು, ನಮ್ಮ ಮಹಿಳಾ ಯುವಕರು ಒಟ್ಟುಗೂಡಿ ಪ್ರತಿ ವರ್ಷವೂ ಮಾಡ್ತಿದ್ವಿ. ಅದೇ ರೀತಿ ಈ ವರ್ಷವೂ ಸಹ ಮಹಿಳಾ ದಿನಾಚರಣೆಯನ್ನು ವಿಶೇಷವಾಗಿ ಮಾಡಬೇಕು ಅಂತ ಆಲೋಚನೆ ಮಾಡಿ ಒಂದು ಆಯೋಜನೆ ಮಾಡಿದ್ದಾರೆ. ಮೊದಲನೇದಾಗಿ ನಮ್ಮ ಮಹಿಳಾ ಸದಸ್ಯರು ಮತ್ತು ನಮ್ಮ ನೌಕರರಿಗೆ ಕೃತಜ್ಞತೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಹಾಜರಿರತಕ್ಕಂಥ, ಹಾಗಾಗಿ ಮಹಿಳಾ ಪ್ರಧಾನ ರಾಷ್ಟ್ರವಾಗಿದೆ. ಅಂದರೆ ಕೆಲವೊಂದು ರಾಜಕೀಯ ವಲಯಗಳಲ್ಲಿರ್ಬೋದು, ಕೆಲವೊಂದು ವಲಯಗಳಲ್ಲಿ ಇನ್ನೂ ಆ ಸ್ಥಾನ ರೀಚ್ ಆಗಲಿಕ್ಕೆ ಪ್ರಯತ್ನ ನಡೀತಾ ಇದೆ. 50-50 ಸರ್ಕಾರ ಆಲ್ರೆಡಿ ಇಲ್ಲೇ ಮಾಡಿದೆ. ಮಹಿಳೆಯರಿಗೆ 50% ಎಲ್ಲರಿಂದಲೂ ಸಹ ಅವಕಾಶನ ಕೊಟ್ಟಿದೆ. ಈ ಹಿಂದೆ ಓಟಿನ ಅಧಿಕಾರ ಪವರ್ ಇರಲಿಲ್ಲ ಮಹಿಳೆಯರಿಗೆ. ಏನು 12ನೇ ಶತಮಾನದಲ್ಲಿ ಬಸವಣ್ಣನವರು ಆ ಸಂದರ್ಭದಲ್ಲೇ ಸಮಾನತೆ ಇರಲಿಲ್ಲ. ಸಮಾನತೆ ತರಬೇಕು ಅನ್ನೋ ದೃಷ್ಟಿಯಿಂದ ಆ ಕಾಲದಲ್ಲಿ ಮಹಿಳೆಯರಿಗೆ ವೋಟಿಂಗ್ ಪವರ್ ಇರಲಿಲ್ಲ. ಮನೆಯಿಂದ ಹೊರಗೆ ಬರೋಕ್ಕಾಗ್ತಿರ್ಲಿಲ್ಲ. ಹೆಣ್ಮಕ್ಳು ಬರೀ ಅಡುಗೆ ಮಾಡೋದು, ಮನೆಯಲ್ಲಿ ಮಕ್ಕಳು ನೋಡ್ಕೊಳ್ಳೋದು, ಒಂದು 8 ರೀತಿ ಬದುಕ್ತಾರೆ. ಆ ಸಂದರ್ಭದಲ್ಲಿ ಬಸವಣ್ಣನವರು ಹೋರಾಟ ಮಾಡಿ ಮಹಿಳೆಯರಿಗೆ ವೋಟಿಂಗ್ ಹಕ್ಕು ಕೊಡಿಸಿದ್ರು. ಅದಕ್ಕೋಸ್ಕರನೇ ನಮ್ಮ ಬಸವಣ್ಣನವರಿಗೆ ಈಗ ಸಾಂಸ್ಕೃತಿಕ ನಾಯಕ ಅಂತ ರಾಜ್ಯದಲ್ಲಿ ಘೋಷಣೆ ಮಾಡಿದರೆ ಸರ್ಕಾರಕ್ಕೂ ಸಹ ಕೃತಜ್ಞತೆ ಹೇಳ್ತಾ, ಆ ಕಾಲದಿಂದ ಅಂಬೇಡ್ಕರ್ ಕಾಲದಿಂದ ಇಲ್ಲಿವರೆಗೂ ಸಹ ಮಹಿಳೆಯರನ್ನ ಮೇಲ್ಪಂಕ್ತಿಯಲ್ಲಿ ತರಲಿಕ್ಕೆ ಪ್ರಯತ್ನ ನಡೀತಾ ಇದೆ. ನೀವು ಸಹ ಮೇಲ್ಪಂಕ್ತಿಯಲ್ಲಿ ಇದ್ದೀರಾ. ನಮ್ಮ ಜಿಲ್ಲೆನೇ ತಗೊಳ್ಳಿ, ನಮ್ಮ SP ಇರ್ಬೋದು, CS, PSI, ತಹಸೀಲ್ದಾರ್, ಎಲ್ಲರೂ ಮಹಿಳಾ ಪ್ರಧಾನವಾಗಿ ಏನಂತ ಇನ್ನೇನಲ್ಲಿ ಮಹಿಳೆಯರಿಗೆ ಪ್ರಾಧಾನ್ಯತೆ ಇಲ್ಲ. ಎಲ್ಲರೂ CEO ಅವರೇ ಮಹಿಳೆಯರಿಗೆ. ಹಾಗೆ ಮಹಿಳಾ ಪ್ರಧಾನವಾಗಿದೆ. ಮನೆಯನ್ನು ಸಹ ತಾವೇ ನಡೆಸ್ತಾ ಇದ್ದಾರೆ. ಬಹುಮಾನ ಮೊದಲಿಗೆ ಪುಷ್ಪಲತಾ ಮೇಡಮ್, ಜಯಮ್ಮ, ನಗರಸಭೆಯಲ್ಲಿ ಹಮ್ಮಿಕೊಂಡಿದ್ದೀರಾ. ಈ ಒಂದು ಶುಭ ಸಂದರ್ಭದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಪಾಲಿಕೆಯ ಸಿಬ್ಬಂದಿಗಳೇ, ಹಾಗೆ ನಮ್ಮ ಪೊಲೀಸ್ ಇಲಾಖೆಯವರೇ, ಹಾಗೆ ಪೌರ ಕೌನ್ಸಿಲರ್ಗಳೇ, ಹಾಗೆ ಇರುವಂತಹ ಸಿಬ್ಬಂದಿ ವರ್ಗದವರೇ, ಹಾಗೆ ಪೌರ ಒಂದು ಮಹಿಳೆಯ ಅಂತಂದ್ರೆ ಯತ್ರ ನಾರ್ಯಸ್ತ್ರೋ ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳ್ತಾರೆ. ಅಂದ್ರೆ ಜಹಾ ನಾರಿ ಕಿ ಪೂಜಾ ಹೋತಿ ಹೈ ವಹಾ ದೇವತಾ ವಿಚರಣ ಹೋತೆ ಹೈ ಅಂತ. ಅಂದ್ರೆ ಎಲ್ಲಿ ನಾರಿಯನ್ನ ಪೂಜೆ ಮಾಡ್ತಾರೋ ಅಲ್ಲಿ ದೇವರು ಇದ್ದೇ ಇರ್ತಾರೆ ಅಂತ ಒಂದು ನಂಬಿಕೆ ಇದೆ. ಹೆಣ್ಮಕ್ಳು ಅಂತ ಹೇಳಿದ್ರೆ ಅದೊಂದು ವಿಶೇಷ, ಹೌದಲ್ಲ? ನೋಡಿ, ನದಿಗೂ ಸಹ ಹೆಣ್ಣಿನ ಹೆಸರು, ಭೂಮಿಗೂ ಸಹ ಹೆಣ್ಣಿನ ಹೆಸರು. ಭೂಮಿ ಎಲ್ಲ ಭಾರವನ್ನ ತಾಳ್ಕೊಳ್ತಕ್ಕಂಥದ್ದು, ಒಳ್ಳೇದು ಕೆಟ್ಟದ್ದು ಎಲ್ಲವನ್ನ ತನ್ನ ಜೊತೆಗೆ ಹೊತ್ಕೊಂಡು ಹೋಗ್ತಕ್ಕಂಥದ್ದು ಆಗಿರೋದ್ರಿಂದ ಭೂಮಿ ಅದು ಯಾವತ್ತಿಗೂ ಭೂಮಿ ತಾಯಿ ಅಂತಾನೆ ನಾವು ಅದನ್ನ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗೇನೆ ಒಂದು ನದಿನೂ ಸಹ ಏನ್ ಮಾಡುತ್ತೆ ಅಂತಂದ್ರೆ ತನ್ನ ಜೊತೆಗೆ ತನ್ನ ಒಡಲಲ್ಲಿ ಕಸನೂ ಸೇರಿಸ್ಕೊಡುತ್ತೆ, ಒಳ್ಳೆದನ್ನು ಸೇರಿಸ್ಕೊಂಡಿರುತ್ತೆ, ಈ ಕಡೆ ಪೌಷ್ಟಿಕಾಂಶನೂ ಜನರಿಗೆ ಕೊಡುತ್ತೆ. ಜನರು ಅದರೊಳಗಡೆ ಮಲಿನ ಮಾಡಿದ್ರು ಅದನ್ನು ತನ್ನ ಒಡಲಲ್ಲಿ ಉಟ್ಕೊಂಡು ಏನ್ ಮಾಡುತ್ತೆ ಅಂತಂದ್ರೆ ನದಿ ಹರಿದು ತನ್ನ ದಡವನ್ನ ತಾನು ಸೇರಿಸುತ್ತೆ. ಹಾಗೆ ಯಾಕೆ ಈ ಒಂದು ದಿನದ ಪ್ರಾಮುಖ್ಯತೆ ಅಂತ ಹೇಳಿದ್ರೆ, ಎಲ್ಲವನ್ನ ಸಂಸಾರಕ್ಕೋಸ್ಕರ ಇರಬಹುದು. ಈಗ ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಅವ್ರ ಅಜ್ಜಿ, ನಮ್ಮ ಅಜ್ಜಿನೂ ಇದ್ದಾರೆ, ಅವ್ರ ಅಜ್ಜಿನೂ ಸಹ ಅವ್ರೆಲ್ಲರೂ ಒಂದ್ ರೀತಿ ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸಾಂಸಾರಿಕವಾಗಿ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿರ್ತಾರೆ, ಆದ್ರೆ ಅದು ಗೌಣವಾಗಿರುತ್ತೆ, ಗೊತ್ತಾಗಲ್ಲ.
ನಮಗೆ ಗೊತ್ತೇ ಇರೋದಿಲ್ಲ ಅವ್ರು ಏನ್ ಮಾಡಿರ್ತಾರೆ. ಮನೇಲಿ ಒಂದು ಹೆಣ್ಣು ಏನ್ ಮಾಡಿರ್ತಾಳೆ, ಏನು ಮಾಡಿರಕ್ ಸಾಧ್ಯ ಇಲ್ಲ, ನೀ ಏನು ಮನೇಲಿರೋಳು, ಬರೀ 4 ಗೋಡೆಗಳ ಮಧ್ಯದಲ್ಲಿ ಇರೋಳು, ಈ ತರದ ಕೆಲವೊಂದು ಧೋರಣೆಗಳನ್ನ ಕೆಲವೊಂದು ಮನೆಗಳಲ್ಲಿ ನಾವು ಕಂಡೇ ಇರ್ತೀವಿ. ಆದ್ರೆ ಅಲ್ಲಿ ಎಲ್ಲಾನು ಸಮ ರೀತಿಯಾಗಿ ಮಾಡಿಕೊಟ್ರೆ ಮಾತ್ರ ಹೊರಗಡೆ ಹೋಗಿದ್ರೆ ಗಂಡಸು ದುಡಿದು ಬಂದು ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಸಂಸಾರವನ್ನ ನಡೆಸಲಿಕ್ಕೆ ಸಾಧ್ಯ ಇರುತ್ತೆ. ಹೆಣ್ಮಕ್ಳು ಇವಾಗ 2 ಕಡೆನೂ ಸಹ 2 ಭಾರಗಳನ್ನ ಬೇರ್ ಮಾಡ್ತಕ್ಕಂಥ ಕೆಪಾಸಿಟಿಯನ್ನ ಹೊಂದಿರುವಂತವರಾಗಿದ್ದಾರೆ. ಮನೆಯಲ್ಲೂ ಸಹ ಗೃಹಿಣಿಯಾಗಿ ದುಡಿಯೋದ್ರ ಜೊತೆಗೆ ಅವರು ಬಂದು ಹೊರಗಡೆನೂ ಸಹ ಏನ್ ಮಾಡಂಗಾಗಿದ್ದಾರೆ ಅಂತಂದ್ರೆ ಸಮಾಜದಲ್ಲಿ ಪ್ರತಿನಿಧಿಸ್ತಕ್ಕಂಥ ಅಂತವರು ಆಗಿದ್ದಾರೆ. ಉನ್ನತವಾದಂತಹ ಹುದ್ದೆಗಳನ್ನು ಸಹ ಏರಿದ್ದಾರೆ. ಆ ಹುದ್ದೆಗಳಲ್ಲೂ ಸಹ ಹೆಣ್ಮಕ್ಳು ಮಾಡಿದಂತಹ ಕೆಲಸವನ್ನ ನಾವು ಪರ್ಫೆಕ್ಷನ್ ಅಂತ ಹೇಳಿಯೇ ಕರೀಬಹುದು. ಆದ್ರೆ ಕೆಲವೊಂದು ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬರೀ ಕಿರಿಕಪ್ಪ ಇವರು, ಬರೀ ಇದೆ ಅಪ್ಪ ಇವ್ರು ಬಿಡದೇ ಇಲ್ಲ, ಇಡ್ಕಂತಾರೆ, ಹಿಂಗೆ ಪೂರ್ತಿ ಕೆಲಸ ಮಾಡೋದಕ್ಕೆ ಬಿಡಲ್ಲ, ಆ ತರದ ಒಂದು ಭಾವನೆಗಳನ್ನ ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿಯೊಂದರಲ್ಲೂ ಪರ್ಫೆಕ್ಷನ್ ಅನ್ನ ಹುಡುಕಿ ಕೆಲಸವನ್ನ ಮಾಡ್ತಕ್ಕಂಥವ್ರು ಹೆಣ್ಮಕ್ಳೇ ಆಗಿರ್ತಾರೆ. ಬಿಕಾಸ್ ನಾನು ಒಂದು ಹೆಣ್ಣು, ನನಗೊಂದು ಬಹಳ ಸಂತೋಷ ಇದೆ, ಹೆಮ್ಮೆ ಇದೆ ಈ ಒಂದು ದಿನದಲ್ಲಿ ನಾನು ಭಾಗವಹಿಸ್ಲಿಕ್ಕೆ, ನಮ್ಮೆಲ್ಲರ ಮಧ್ಯೆ ಅನ್ನೋದು ನನ್ನ ಒಂದು ವೈಯಕ್ತಿಕವಾದಂತಹ ಅಭಿಪ್ರಾಯ. ಹಾಗಂತ ಹೇಳಿ ಪುರುಷರು ಸಹ ಬೇಜಾರಾಗಂತ ಅವಶ್ಯಕತೆ ಇರೋದಿಲ್ಲ, ತಮ್ಮ ಕೆಲಸನೂ ಸಹ ಇದ್ದೇ ಇದೆ. ಆದ್ರೆ ತಾವು ಮಾಡುವಕ್ಕಿಂತ ಡಬಲ್ ವರ್ಕ್ ಅನ್ನ ಮಾಡುವಂತ ಕೆಪಾಸಿಟಿ ಹೆಣ್ಮಕ್ಳುಗಳಿಗೆ ನಿಜವಾಗ್ಲೂ ಇದೆ. ಒಂದ್ ಕಡೆ ಸಂಸಾರನ ಸರಿದೂಗಿಸ್ಕೊಂಡು ಬಂದು ಇಲ್ಲಿ ಬಂದು ಅಫಿಷಿಯಲ್ ಆಗಿ ವರ್ಕ್ ಮಾಡಿದಂತವ್ರು ಆಗಿರ್ತಾರೆ ನಮ್ಮ ಹೆಣ್ಮಕ್ಳು. ಹಾಗಾಗಿ ಒಂದು ಹೆಣ್ಣು ಅಂತಂದ್ರೆ ಧಾರಣಾ ಶಕ್ತಿ ಉತ್ತಮವಾದಂತಹ ಒಂದು ಏನಪ್ಪಾ ಅಂತ ಹೇಳಿದ್ರೆ ಕೆಲಸವನ್ನ ನಿರ್ವಹಿಸುವಂತವ್ರು ಆಗಿದ್ದಾರೆ. ಆದ್ರೆ ಎಲ್ಲಾ ಜೊತೆಗೆ ನಾವು ಎಲ್ಲ ನಮಗೆ ಸಿಕ್ಕು ಸ್ವಾತಂತ್ರ್ಯ ಅಂತ ಅನ್ಕೊಂಡು ಒಂದು ಸ್ವೇಚ್ಛಾಚಾರದ ರೀತಿಯ ಬದುಕದೆ ನಾವು ನಮ್ಮದೇ ಆದಂತಹ ಒಂದು ಚೌಕಟ್ಟಲ್ಲಿ ಬದುಕಬೇಕಾಗಿರ್ತಕ್ಕಂಥದ್ದು ಬಹಳನೇ ಇಂಪಾರ್ಟೆಂಟ್ ಆಗಿದೆ. ಈಗ ಕೆಲವರ ಮನಸ್ಸಿನ ಧೋರಣೆಗಳಲ್ಲಿ ಏನಿರುತ್ತೆ ಅಂತಂದ್ರೆ ಅಫಿಷಿಯಲ್ ಅಂತಂದ್ರೆ ಸ್ವಲ್ಪ ಹುಡುಗಿನ ತಗೊಂಡು ಹೋಗಿ ಬರೋಂಥದ್ದು ನಾವು ನೋಡಿರ್ಬಹುದು. ಅಫಿಷಿಯಲ್ ಆದ್ರೆ ಮನೆ ಮಾತು ಕೇಳಲ್ಲ ಅಂತನ್ನಂಥದ್ದು ಅಲ್ವಾ. ಆದ್ರೆ ಅಂಥವುಗಳನ್ನೆಲ್ಲವನ್ನ ಅಳಿಸಿ ಬದುಕತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥದ್ದು ನಮ್ಮದೇ ಆಗಿದೆ. ಹಾಗಾಗಿ ನಮ್ಗೆ ಇರುವಂತಹ ಒಂದು ಸ್ವಾತಂತ್ರ್ಯವನ್ನ ಸದ್ಬಳಕೆ ಮಾಡಿಕೊಂಡು ನಾವೆಲ್ಲರೂ ಸಂತೋಷವಾಗಿ ಬದುಕೋಣ. ಈ ಒಂದು ದಿನವನ್ನ ಆಚರಣೆ ಮಾಡೋದ್ರ ಜೊತೆಗೆ ಬರೀ ಹೆಣ್ಮಕ್ಳಿಗಷ್ಟೇ ಸಂಭ್ರಮ ಅಂತ ಅನ್ನೋದನ್ನ ಇರಬಾರ್ದು. ನಮ್ಮ ದಿನನ ನಾವೇ ಆಚರಣೆ ಮಾಡ್ಕೊಳ್ಳೋದಕ್ಕಿಂತ ಆಕ್ಚುಲ್ ಆಗಿ ಗಂಡ್ಮಕ್ಳು ಈ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಹೆಣ್ಮಕ್ಳಿಗೆ ಒಂದು ವಿಶೇಷವಾದಂತಹ ಒಂದು ದಿನದ ರೀತಿಯ ತಾವು ಟ್ರೀಟ್ ಮಾಡಿದ್ದೆ ಆದ್ರೆ ಅದಕ್ಕೆ ಇನ್ನೂ ಕಾರ್ಯಕ್ರಮಕ್ಕೆ ಒಂದು ಮೆರಗು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ಕಡೆ ನೋಡಿ ಕೊಡಿ ಕೊಡಿ ಅದೇನು ವಿಶ್ವ ಮೇಡಮ್ ಬನ್ನಿ ಈ ಕಡೆ. ಯಾರ್ದು ಕಾರ್ಯಕ್ರಮ ಯಾರ್ದು?